ಎಲ್ರಿಗೂ ಗೊತ್ತು ನೀವು ಇಂಥ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಿ ಅಂತ. ಅಂದರೆ ಯಾರೂ ಮುಂದೆ ಬರ್ತಾ ಇಲ್ಲ ಸಹಾಯ ಮಾಡಲಿಕ್ಕೆ. ಅಯ್ಯೂಬ್ ಜಿ, ನನಗೆ ಈಗ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ನೀವು ಎಲ್ಲ ಧರ್ಮದವರು ಒಂದು ಅಂತೀರಿ, ಹಿಂದೂ ಹೆಣ ಆದ್ರೂ ಅದಕ್ಕೆ ಸಂಸ್ಕಾರ ಮಾಡ್ತೀರಿ, ಕ್ರಿಶ್ಚಿಯನ್ನು ಮುಸ್ಲಿಂ ಯಾರೇ ಆಗಿರಲಿ, ನೀವೊಬ್ಬರು ಮುಸ್ಲಿಂ ಆಗಿ ಧರ್ಮ ಬೇರೆ, ಮನುಷ್ಯತ್ವ ದೊಡ್ಡದು ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ಮೊನ್ನೆ ಅಷ್ಟೇ ಪಹಲ್ಗಾಮ್ನಲ್ಲಿ, ಕಾಶ್ಮೀರದಲ್ಲಿ ಒಂದು ವಿಧ್ವಂಸಕ ಕೃತ್ಯ ನಡೆಯುತ್ತೆ. ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಅದು. 3 ಕನ್ನಡಿಗರನ್ನು ಸೇರಿದಂತೆ 27 ಅಮಾಯಕ ಪ್ರವಾಸಿಗರನ್ನ ಉಗ್ರರು ಗುಂಡಿಕ್ಕಿ ಕೊಲ್ತಾರೆ. ಧರ್ಮ ಕೇಳಿ ಏನು ಅನ್ಸುತ್ತೆ ಇದೆಲ್ಲ ನೋಡಿದಾಗ? ಅಷ್ಟೇ ಅಲ್ಲ, ಮತ್ತೊಂದು ಮೊನ್ನೆ ಅಷ್ಟೇ ಕರಾವಳಿಯಲ್ಲಿ ಸುಹಾಸ್ ಶೆಟ್ಟಿ ಎನ್ನುವಂಥ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಮುಸಲ್ಮಾನರು ಹತ್ಯೆ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಅಂತ? ಸರ್, ಒಂದು ಮುಸ್ಲಿಮ್ಸ್ ಆಗಲಿ, ಹಿಂದೂಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾವ ಧರ್ಮದಲ್ಲಿ ತಪ್ಪಾಗಿ ಬರ್ದಿಲ್ಲ. ಕೆಲವನು ಮುಸ್ಲಿಮ್ಸ್ ಆಗಿ ಮರ್ಡರ್ ಮಾಡಿಬಿಟ್ರ ಅಂದರೆ ಅವನು ಮುಸ್ಲಿಮ್ಸ್ ಅವನು ಅಲ್ಲ, ಅವನು ಮನುಷ್ಯನೇ ಅಲ್ಲ. ಯಾಕಂದರೆ ಜೀವ ಅವನು. ಈಗ ನೀವು ಒಂದು ಗೊಂಬೆ ರೆಡಿ ಮಾಡ್ತೀರಾ, ಆ ಗೊಂಬೆ ರೆಡಿ ಆದ್ಮೇಲೆ ನೀವು ಒಂದು ಶೋಕೇಶ್ ಮೇಲೆ ಮಡಗಿ ಏನೋ ಕೈ ಮುರಿದ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಎಷ್ಟು ನೋವು ಆಗುತ್ತೆ ನಿಮಗೆ. ಹೌದು. ಈ ಕೊಲೆಗಾರ ಅವ್ರದ್ದು ಯಾವುದೂ ಧರ್ಮ ಇಲ್ಲ ಸರ್. ನೀವು ಬಿಲ್ಕುಲ್ ಒಪ್ಪಲ್ಲ ಅಂತ. ಸರ್, ನಿಜವಾದ ಅವನು ಮುಸಲ್ಮಾನ್ ಆಗಿದ್ರು ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ ಸರ್. ನಿಜವಾದ ಹಿಂದೂ ಆಗಿದ್ರು ಅವನು ಆ ಥರ ಮಾಡೋಕ್ಕಿಲ್ಲ ಸರ್. ಇದು ನಶದ ಕೆಲಸ ಇದೆಯಲ್ಲ, ಅಡಿಕ್ಷನ್. ಈಗ ಅಲ್ಲ, ಇದು ಒಂದು ನೆನ್ನೆ ಮೊನ್ನೆದಲ್ಲ ಅಲ್ಲ ಇದು. ಈಗ ನೀವು ಕರಾವಳಿಯಲ್ಲಿ ನೋಡ್ತಾ ಇರಿ, ಯಾರಾದರೂ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗ್ತಾನೆ ಇರುತ್ತೆ, ಯಾರಾದರೂ ರಾಜಕಾರಣಿಗಳು ಸಪೋರ್ಟಿವ್ ಆಗಿ ಬಂದು ಮಾತಾಡ್ತಾರೆ. ಅಲ್ಲ, ಯಾವಾಗಲೂ ಹಿಂದೂ ಕಾರ್ಯಕರ್ತರ ಹತ್ಯೆಯೇ ಆಗ್ತಾ ಇರುತ್ತಲ್ಲ ಅಂತ. ಸರ್, ಈಗ ಏನಾಗಿದೆ ಅಂದರೆ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಸೇವಾ ಇಂಪಾರ್ಟೆಂಟ್. ಹೌದು, ಅವನು ಒಳ್ಳೇದವನು ಆಗಲಿ. ಅಲ್ಲ, ನೀವು ಸೇವೆ ಮಾಡ್ತಾ ಈ ಥರದ ಒಂದಷ್ಟು ವಿಧ್ವಂಸಕ ಕೃತ್ಯಗಳು ನೋಡಿದಾಗ ನಿಮ್ ತಲೆ ಕೆಡಲ್ವಾ ಅಂತ? ತಲೆ ಕೆಟ್ಟಿಸ್ತದೆ. ಅದಕ್ಕೆ ನನಗೆ ದೇವರು ಓದೋಕ್ಕೆ ಕೊಟ್ಟಿಲ್ಲ. ನಾನು ಈ ಸ್ಟೋರಿ ಓದ್ತಾ ಇದ್ರೆ ನನಗೆ ತಲೆ ಇದು ನನಗೆ ಬೇಡ, ಮುಂದ್ಗಡೆ ಏನಿದೆ ಅದು ನನ್ನ ಕೆಲಸ ಇಂಪಾರ್ಟೆಂಟ್. ಅವನಿಂದ ಇದು ಮಾಡೋದು. ಈಗ ನೋಡಿ, ನಮ್ಮ ಸ್ಟೋರಿ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ನಮ್ಮ ಸ್ಟೋರಿ ಓದಿದ್ದಾರೆ. ಹೌದು. VVX ಲಕ್ಷ್ಮಣ್ ಕ್ರಿಕೆಟರ್ ಅವರು ಟ್ವೀಟ್ ಮಾಡಿದ್ರು, ಇದು ಮಾಡಿದ್ರು. ಅವ್ರು ಓದ್ಬೇಕಂದ್ರೆ ಒಂದು ದೊಡ್ಡ ಇದು ತಾನೆ. ಹೌದು. ಅವರಿಂದ 4 ಜನ ಅವ್ರು ಓದ್ರು ಅಂತ ಎಷ್ಟು ಕೆಲಸ ಮುಂದೆ ಹೋಗ್ತದೆ. ಈಗ ಒಬ್ಬ ಮನುಷ್ಯ ಹೋದ್ಮೇಲೆ ಈ ಸ್ಟೋರಿ ಈ ಥರ ಕಣೋ ಅಂದರೆ ಅವನು ಒಬ್ಬರಿಗೆ ಊಟ ಹಾಕ್ತಾನೆ ಅಥವಾ ಏನೋ ಸಮಾಜ ಸೇವೆ ಮಾಡ್ತಾನೆ. ಈಗ ನಾವು ಒಂದು ಫಿಲಿಮಲ್ಲಿ ಒಂದು ವಿಲನ್, ಒಂದು ಆಕ್ಟರ್ ಇದೆ. ಫಿಲಿಮಲ್ಲಿ ಎಲ್ಲ ರೋಲ್ ಆಕ್ಟರ್ದೇ ಇದ್ರೆ ನಡೆಯಲ್ಲ ಫಿಲಿಮ್. ಅದರಲ್ಲಿ ರೌಡಿದಿದ್ರು ನಡೆಯಲ್ಲ. ಹೀರೋ ವಿಲನ್ ಎರಡೂ ಇರಬೇಕು. ಅದೇ ಥರ ಈ ಲೋಕದಲ್ಲಿ ಎರಡೂ ಇರಬೇಕು. ಈ ತುಂಬ ನೋವು ಆಗುತ್ತೆ ಕೊಲೆ ಮಾಡುವಾಗ. ಸ್ವಲ್ಪ ಯೋಚನೆ ಮಾಡಿ, ಆ ಜಾಗದಲ್ಲಿ ನಿಮ್ಮ ಅಕ್ಕ ತಂಗಿ, ನಿಮ್ಮ ಹೆಂಗಸರು, ನಿಮ್ಮ ಮಕ್ಕಳು. ಅಲ್ಲ, ಮಗು ಅಲ್ಲಿ ಕೇಳ್ಕೊತಾ ಇರುತ್ತೆ, ಕೊಲ್ಲೋದಾದ್ರೆ ನನ್ನೂ ಕೊಲ್ಲು ಅನ್ನತ್ತೆ, ಹೋಗಿ ಮೋದಿಗೆ ಹೇಳು ಅನ್ನುವಂಥ. ಏನು ಆ ಮಟ್ಟಿಗೆ ಮುಸ್ಲಿಮ್ಸೇ ಅಲ್ಲ ಸರ್. ಮುಸ್ಲಿಮ್ಸೇ ಅಲ್ಲ ಅಂತೀರಾ? ಅವ್ರದ್ದು ಯಾವುದು ಧರ್ಮನೇ ಇಲ್ಲ ಸರ್. ಕೊಲೆಗಾರಂಗೆ ಧರ್ಮ ಇಲ್ವಾ? ಧರ್ಮನೇ ಇಲ್ಲ ಸರ್. ಮತ್ತೆ ನಾನು ಒಂದು ಹೇಳೋದು, ಅದೇ ಒಬ್ಬ ಭಯೋತ್ಪಾದಕನ್ನ ಗುಂಡಿಗೆ ಕೊಂದಾಗ ಆ ಶವ ಸಂಸ್ಕಾರಕ್ಕೆ ಲಕ್ಷಾಂತರ ಜನ ಸೇರ್ತಾರಲ್ಲ ಈ ದೇಶದಲ್ಲಿ. ನೀವು ಹೇಳ್ತಾ ಇದ್ದೀರಿ ಅವನು ಮುಸ್ಲಿಮೇ ಅಲ್ಲ ಅಥವಾ ಕೊಲೆಗಾರನ ಧರ್ಮನೇ ಇಲ್ಲ ಅಂತ. ಅದೇ ಭಯೋತ್ಪಾದಕನ ಹತ್ಯೆ ಮಾಡುತ್ತೆ, ಎನ್ಕೌಂಟರ್ ಆಗುತ್ತೆ, ಆಗ ಶವ ಸಂಸ್ಕಾರಕ್ಕೆ ಲಕ್ಷಾಂತರ ಮುಸ್ಲಿಮೇ ಸೇರ್ತಾರೆ. ಸರ್, ಅದರಲ್ಲಿ ಏನಂದರೆ ಮುಸ್ಲಿಮ್ಸ್ ಧರ್ಮದಲ್ಲಿ ಒಂದು ಮಾತು ಏನಿದೆ ಅಂದರೆ, ದುಶ್ಮನ್ ಕಾ ಬಿ ಜನಾಜಾ ರಾವ್. ದುಶ್ಮನ್ದು ಸಂಸ್ಕಾರ ಇದ್ದರು ಅವನ ಇದು ಹೋಗುವಾಗ ನಾವು ಆರಾಮಾಗಿ ನಿಂತು ನಾವು ಹೋಗಬೇಕು. ಕೆಲವು ಜನ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರುವಾಗ ಒಂದು ಹಿಂದೂ ಬೈದು ಸಂಸ್ಕಾರ ನಡೀತಾ ಇರ್ತದೆ, ಚಕ್ಕಂತ ಅವ್ರು ಎದ್ದು ನಿಂತ್ಕೋತಾರೆ. ಆಗ ಹೇಳ್ತಾರೆ, ಅವನು ಇರೋವಾಗ ಏನು ಮಾಡಿದಾನೆ ಏನಾಗಿದ್ದಾನೆ ಗೊತ್ತಿಲ್ಲ, ಆದರೆ ಹೆಂಗೆ ಈಗ ಶವ ದೇವರು ಅಂತಾರೆ, ಆ ರೀತಿಯಿಂದ ನಾವು ನೋಡಬೇಕು. ಆ ಕಾರಣಕ್ಕೆ ಜನ ಸೇರ್ಕೋತಾರೆ. ಅಂದ್ರೆ ಭಯೋತ್ಪಾದಕನನ್ನು ದೇವರಾಗಿ ನೋಡ್ತಾರೆ ಸತ್ತ ಮೇಲೆ. ಈಗ ನೋಡಿ, ನಮ್ಮ ಮುಸ್ಲಿಮ್ಸಲ್ಲಿ ಒಂದು ಶವ ಸಂಸ್ಕಾರ ಮಾಡಬೇಕಂದ್ರೆ ಅವ್ರಿಗೆ ಸ್ನಾನ ಮಾಡೋಕ್ಕೆ ಸುಮಾರು 2 ಗಂಟೆಯಿಂದ 2.5-3 ಗಂಟೆ ಟೈಮ್ ಆಗುತ್ತೆ.
ಟೋಟಲಿ ಕ್ಲೀನ್ ಮಾಡಿ ಉಗುರು ಕಟ್ ಮಾಡಿ ಹ್ಮ್ 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 ಎಲ್ಲ ಮಾಡಿ ಆವಾಗಂಟ ಅವ್ರಿಗೆ ಎಂತಾನೇ ಆಗಲಿ ಅದು ದಫನ್ ಮಾಡಲ್ಲ ಅದು. ಹ್ಮ್ 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 ವೈಟ್ ಬಟ್ಟೆ ಸ್ಪ್ರೇ ಎಲ್ಲ ಹಾಕಿ ಅವನಿಗೆ ಯಾವ ಥರ ಮದುವೆ ಗಂಡಿಗೆ ನಾವು ರೆಡಿ ಮಾಡ್ತೀನಿ ಅದೇ ಥರ ಅವನಿಗೆ ರೆಡಿ ಮಾಡಿ ಇದು ಮಾಡಿ. ಸರಿ, ಮುಂದಿನ ನಿಮ್ಮ ಕಾರಣ ಏನಂದರೆ ಅದು ಶವ ಓಕೆ ನಮಾಜಿ ಮಾಡಬೇಕು ಅಂತ ಅಷ್ಟೇ ಇರೋದು. ನಿಮ್ಮ ಮುಂದಿನ ನಿಲುವುಗಳೇನು, ನಿರ್ಧಾರಗಳೇನು ಅಂತ? ಹೀಗೆ ಕಾಲ ಕಳೆಯೋದ, ಅಂದರೆ ಈ ಥರ ಅನಾಥ ಹೆಣಗಳಿಗೆ ಮುಕ್ತಿ ಕೊಡ್ತಾನೆ ಬದುಕು ಮುಗಿಸೋ ನಿರ್ಧಾರದಲ್ಲಿದ್ದೀರಾ? ಸರ್, ಯಾವತ್ತೂ ಈ ಮಾತು ನಾನು ಹೇಳಿಲ್ಲ, ಹ್ಮ್ ಆದರೆ ತುಂಬ ದುಃಖದಿಂದ ಹೇಳ್ತಾ ಇದ್ದೀವಿ. ಹ್ಮ್ ದೇವರು ನನಗೆ ಇನ್ನೂ ಎಷ್ಟು ವರ್ಷ ಮಡಗಿರ್ತಾನೆ, ನಾನು ಇದೇ ಸೇವೆಯಲ್ಲಿ ಇರ್ತೀನಿ. ಹ್ಮ್ ಹ್ಮ್ ಹೆಂಡತಿ ಬಿಟ್ರು ಚಿಂತೆ ಇಲ್ಲ, ಮಕ್ಕಳು ಬಿಟ್ರು ಚಿಂತೆ ಇಲ್ಲ, ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವ್ರು ಯಾರು ಬಿಟ್ರು ನಂಗೆ ಚಿಂತೆ ಇಲ್ಲ. ಹ್ಮ್ 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 ಇದರಲ್ಲಿ ಇರೋದು ನನಗೆ ಸುಖ ಯಾವುದರಲ್ಲಿ ನಂಗೆ ಸಿಕ್ಕಲ್ಲ. ಅಲ್ಲ, ಅಯ್ಯೂಬ್ ಅವ್ರೇನಾದ್ರೂ ಪ್ರಶಸ್ತಿಗಳಿಗಾಗಿ ಕೆಲಸ ಮಾಡ್ತಿದಾರ? ಇಲ್ಲ ಸರ್, ಆ ಥರ ಪರಿಸ್ಥಿತಿ ಸರ್ ಈಗ ಬೇಕಾದಷ್ಟು ಪರಿಸ್ಥಿತಿ ಸಿಕ್ಕಿದೆ ನಮಗೆ. ಹ್ಮ್ 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 ಈಗ ನನಗೂ ಆಸೆ ಇದೆ, ನಾನು ಸೂಟು ಬೂಟು ಹಾಕ್ಕೊಂಡು ಕರ್ನಾಟಕದಲ್ಲಿ ಇದ್ದು ನಾಟಕ ಮಾಡಿ ಕಾರು ಇದು ಅದು ಹಾಕ್ಕೊಂಡು ಹೋಗ್ಬೇಕಂದ್ರೆ ಸರ್ ಸತ್ತ ಮೇಲೆ ನಾನು ಒಬ್ಬನೇ ಹೋಗ್ಬೇಕಾಗಿರೋದು. ಹೌದು. ನಾನು ಸೆಲೆಬ್ರಿಟಿ, ನಮಗೆ ಈ ಅವಾರ್ಡು ಆ ಅವಾರ್ಡ್ ಆಗಿದೆ, ನನ್ನ ಸಮಾಧಿಯಲ್ಲಿ ಯಾವ ಅವಾರ್ಡ್ ಹಾಕಲ್ಲ, ಹ್ಮ್ ಅಲ್ಲಿ ಅವಾರ್ಡ್ ನಡೆಯಲ್ಲ. ನೀನು ಒಳಗಡೆಯಿಂದ ಏನು ಕೆಲಸ ಮಾಡಿದೆಯೋ ಸರ್. ಅಯ್ಯೂಬ್ ಈ ಥರ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಅಯ್ಯೂಬ್ ನಾನು ಮಾಡಿದ್ದೀನಿ ಅಂತ ನನ್ನ ಮೈಂಡಲ್ಲೂ ಬಂದ್ಬಿಟ್ರೆ ಗಲೀಜು ನೀರು ಥರ ನನ್ನ ಕೆಲಸ ವೇಸ್ಟೇಜ್ ಆಗಿ ದೇವ್ರು ತಳ್ಕೊಳ್ತಾನೆ. ನಾನತ್ವ ಬರಬಾರ್ದು, ನಾನು ಅಂತ ಬಂದರೆ ಮುಗೀತು. ನಾನು ಏನು ಮಾಡಿಲ್ಲ. ಹ್ಮ್ 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 ನಾನು ಒಯ್ತಾ ಇದ್ದರೆ ಕೆಲವು ಜನ ಅಯ್ಯೂಬ್ ಬೈ ಅಂತ ನಮಸ್ಕಾರ ಮಾಡಿ ಇದು ಮಾಡ್ತಾರೆ. ಇಲ್ಲ, ಅಯ್ಯೂಬ್ ಬೈ ದುಬೈಯಲ್ಲಿ ಇರೋದು, ಹ್ಮ್ ನನ್ನ ಡ್ರೈವರು. ನಾನು ಆ ಥರ, ಯಾಕಂದರೆ ಈಗ ನನ್ನ ಫೇಸ್ ಗಾಡಿ ಮೇಲೆ ಇರೋ ಫೇಸ್ ಚೇಂಜ್ ಇದೆ ಈಗ. ಹೌದು ಹೌದು ಹೌದು, ವಯಸ್ಸಾಗ್ತಾ ಆಗ್ತಾ ಚೇಂಜ್ ಆಗ್ತಾ ಸ್ವಲ್ಪ ಹ್ಯಾಂಡ್ಸಮ್ ಆ ಥರ. ಇನ್ನೊಂದು ಏನಂದ್ರೆ ಈ ಕಾಲದಲ್ಲಿ ಎಂಥ ಇದು ನೋಡ್ತಾ ಇದ್ದೀನಿ ಅಂದರೆ 20% ಲೇಡೀಸ್ ಚೆನ್ನಾಗಿದ್ದಾರೆ, ಹ್ಮ್ ಹ್ಮ್ 20% ಜೆಂಟ್ಸ್ ಚೆನ್ನಾಗಿದ್ದಾರೆ, ಹ್ಮ್. 80% ಎಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಹ್ಮ್ 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 ಎಲ್ಲ ಕಡೆ ಮೋಸ. ಹ್ಮ್ ದಯವಿಟ್ಟು ಹೆಣ್ಮಕ್ಳು ತಂದೆ ತಾಯಿ ಎಲ್ಲಿ ಯೋಚನೆ ಮಾಡಿ ಮದುವೆ ಮಾಡ್ತಾರೆ, ಆ ಮದುವೆ ಲೈಫ್ ಲಾಂಗ್ ನಡೀತದೆ ಇರೋ ಗಂಟ. ಈ ಪ್ರೀತಿ ಮಾಡಿ ಮದುವೆ ಮಾಡೋದು ಅದು ಈಗ ನೋಡ್ತಾ ಇದ್ದೀರಾ. ನಾನು 2-3 ಸತಿ ನಾನು ಮೀಡಿಯಾದಲ್ಲಿ ಜಾಸ್ತಿ ಇದು ಮಾಡಲ್ಲ, ದಿಮಾಗ್ ಕೊಡಲ್ಲ. ಈ ಸ್ಟೋರಿ ನೋಡ್ತಾ ನೋಡ್ತಾ ನನ್ನ ದಿಮಾಗ್ ಖರಾಬ್ ಹೋಗುತ್ತೆ ಅಂತ. ಒಂದು ಹೆಣ್ಣು ಗಂಡನಿಗೆ ಕುಯ್ದು ಡ್ರಮ್ಗೆ ಹಾಕಿದ್ರು, ಈ ಥರ. ಸರ್, ಗಂಡಸರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಅಂದರೆ ಅದು ದೇವ್ರಿಗೆ ಗೊತ್ತು. ಈಗ ಸೂಟು ಬೂಟು ಹಾಕೊಂಡ್ರು ಅವ್ರ ಹೆಂಡತಿ ಮಕ್ಕಳಿಗೆ ಸಾಕ್ಬೇಕು ಅಂದರೆ ಅವನು ಕಸ ಎತ್ತಕ್ಕೂ ರೆಡಿ ಆಗಿರ್ತಾನೆ. ಅಂದ್ರೆ ನಿಮ್ಮ ಮಾತಿನ ಒಳಾರ್ಥ ಏನಂದ್ರೆ ಎಲ್ಲ ಅಮ್ಮನ್ನಷ್ಟೇ ತೆರೆ ಮೇಲೆ ತರ್ತಾರೆ, ಅಪ್ಪ ಎಲ್ಲೋ ತೆರೆಮರೆಯಲ್ಲಿ ಇರ್ತಾನೆ, ಅವ್ನು ಹೀರೋನೇ ಮಾಡಲ್ಲ ಅಂತ ನಿಮ್ಮ ಮಾತು. ಈಗ ಯಾವ್ದಾರ ಗಾಡಿ ತಗೊಂಡ್ರೆ ತಾಯಿ ಆಶೀರ್ವಾದ, ತಂದೆ ಏನು ಪೈಂಟ್ ಹೊಡಿಬೇಕಾ? ತಂದೆದು ಎಲ್ಲಿದೆ? ರಿಯಲ್ ಹೀರೋ ನಮ್ಮ ಲೈಫ್ಗೆ ಅಂದರೆ ತಂದೆ. 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಮಡಿತಾರೆ. ಹೌದು, ದೊಡ್ಡ ಅದು ಒಂಚೂರು ನೋವಾಗೋದು, ಆ ನೋವಿಗೆ ನಾವು ಎಷ್ಟು ಕಷ್ಟಪಟ್ಟು ಆ ನೋವು ತೀರ್ಸೋದು ಆಗಲ್ಲ. ಆದರೆ 7 ವರ್ಷ ಮಗ ಎತ್ತಿ ಬಾಯಿಗೆ ಏನಾರು ಹಾಕಿದ್ರೆ ನನ್ನ ಮಗ ಬದುಕೋತಾನೆ ಅಂತ ಸ್ವಲ್ಪ ಫ್ರೀ ಆಗಿಬಿಡ್ತಾರೆ ತಾಯಿ. ಯಾವತ್ತಾರ ನೋಡಿದ್ದೀರಾ ತಾಯಿ ಇಲ್ಲಿ ಕುತ್ತಿಸ್ಕೊಂಡು ಮಕ್ಕಳಿಗೆ ಲೋಕ ತೋರಿಸಿರೋದು? ಇಲ್ಲೇ ನನಗಿಂತ ಮುಂದೆ ನೋಡಬೇಡ. ಅಂದ್ರೆ ನನಗೆ ಕಾಣದೇ ಇರೋದು ಮಗನ ಕಾಣ್ಲಿ ಅನ್ನುವಂತ ಆಸೆ ಅಪ್ಪನಿಗೆ ಆಸೆ, ನನಗಿಂತ ನನ್ನ ಮಗನಿಗೆ ಜಾಸ್ತಿ ಕಾಣಲಿ ಅಂತ. ತಂದೆ ಏನಿದೆ, ರಿಯಲ್ ಹೀರೋ ಅಂದರೆ ತಂದೆ ಸರ್. ತಾಯಿ ನಮ್ಮ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ತಾಯಿ ಪದ ಕೆಳಗಡೆ ಜನ್ನತ್ತು. ಆ ಜನ್ನತ್ ಬಾಕ್ಲಿ ಯಾರು? ಸ್ವರ್ಗನ. ಬಾಕ್ಲಿ ಯಾರು? ತಂದೆ. ಬಾಕ್ಲೆ ಓಪನ್ ಆಗಿಲ್ಲ ಅಂದ್ರೆ ನಮ್ಮ ಒಳಗಡೆ ಬನ್ನಿ ಹೆಂಗದು? ಅದಕ್ಕೆ ಬಾಕ್ಲಿಗೆ ಫಸ್ಟ್ ಇದು ಮಾಡ್ಕೋಬೇಕು. ಆವಾಗ ಎಲ್ಲಿ ನಾನು ಇನ್ನೂವರೆಗೂ ನೋಡಿದ್ದು ಏನು, ಇಷ್ಟು ವರ್ಷದಲ್ಲಿ 1 ಕಡೆ 2 ಕಡೆ ನೋಡಿ ಇರಬೇಕು ತಂದೆ ಆಶೀರ್ವಾದ ಅಂತ. ಎಲ್ಲೂ ನೋಡಿಲ್ಲ, ಎಲ್ಲ ಕಡೆ ತಾಯಿ ಆಶೀರ್ವಾದ ನೋಡಿರೋದು. ಇನ್ನೊಂದು ಪಾಯಿಂಟ್, ನೀವು ಎಲ್ಲ ಮುಂದೆ ಇನ್ನೂ ಜೀವನ ಮಾಡಬೇಕು, ಎಲ್ಲ ಇದೆ. ಆದರೆ ನೀವು ಇರೋ ಗಂಟ ಏನು ಪ್ರಾಪರ್ಟಿ ಮಾಡ್ತೀರಾ ನಿಮ್ಮ ಹೆಸರು ಮೇಲೆ ಮಾಡಿ. ಯಾವ ಕಾರಣಕ್ಕೂ ಇದಕ್ಕೆ ಮಾಡಕ್ಕೆ ಹೋಗಬೇಡಿ. ನಾವು ಸತ್ತ ಮೇಲೆ ಬೇಕಾದರೆ ಅವ್ರ ಫ್ಯಾಮ್ಲಿಗೆ ಹೋಗಲಿ. 80% ನನಗೆ ಸಿಕ್ಕೋದು ಹೆಣ ಜೆಂಟ್ಸ್ದು, ಲೇಡೀಸ್ ಹೆಣ 2%.
ಜೆಂಟ್ಸ್ದು ಜಾಸ್ತಿ ಅಂದ್ರೆ ಗಂಡಸರೇ ಜಾಸ್ತಿ ಜಾಸ್ತಿ. ಅನಾಥವಾಗಿ ಯಾಕಂದ್ರೆ ಇವನು ಕಷ್ಟಪಟ್ಟು ಸಾಕ್ತಾನೆ ಹೆಂಡತಿ ಮಕ್ಕಳಿಗೆ. ಮಕ್ಕಳು ಸ್ವಲ್ಪ ದೊಡ್ಡ ಬಂದ್ಮೇಲೆ ತಾಯಿಗೆ ಒಂದು ಭರೋಸೆ ಆಗುತ್ತೆ, ನಮ್ಮ ಮಕ್ಕಳು ಸಾಕ್ತದೆ ನನಗೆ, ಇವನಿದ್ರೆ ಇರಲಿ ಇಲ್ಲಾದ್ರೆ ಹೋಗ್ಲಿ ಅಂತ. ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಅವ್ನು ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟಪಟ್ಟು ನಾವು ಹೆಂಡತಿ ಮಕ್ಕಳು ಸಾಕಿದ್ರೆ ಯಾಕೋ ನಮಗೆ ಊಟ ಸರಿ ಕೊಡ್ತಾ ಇಲ್ಲ ಅಂತ ಒಂದು ಜೋರಾಗಿ ಮಾತಾಡ್ರೆ ಆ ಮಕ್ಕಳು ನಿಂತ್ಕೋತದೆ, ಏಯ್ ನೀನು ಮಾತಾಡಬೇಡಪ್ಪ ತಾಯಿಗೆ ಅಂತ. ಆವಾಗ ಅವನಿಗೆ ನೋವಾಗಿ ಎಲ್ಲೋ ಫುಟ್ಪಾಟಲ್ಲಿ, ಈ ಫುಟ್ಪಾಟಲ್ಲಿ ಇದ್ದಾರಲ್ಲ ಮಾಮೂಲಿ ಮನುಷ್ಯರು ಇಲ್ಲ, ಅವ್ರ ಹೆಸರಲ್ಲಿ ಎಷ್ಟೋ ಪ್ರಾಪರ್ಟಿಗಳು ಇರ್ತದೆ, ಬಿಸ್ನೆಸ್ಮನ್ಗಳು ಇರ್ತದೆ. ಆದರೆ ಕಾರಣ ಇಲ್ಲಿ ಇಬ್ಬರು ಇರ್ತಾರಲ್ಲ, ಈ ಕಡೆ ಹೆಂಡತಿ ಮಕ್ಕಳು, ಅವ್ರು ಕಷ್ಟಪಟ್ಟು ರೋಡಲ್ಲಿ ಊಟ ಸಿಕ್ಕಿದ್ರೆ ಸಿಕ್ಕಂಗೆ, ಇಲ್ಲದ್ರೆ ಇಲ್ಲ, ಆ ಥರ. ಐಬ್ ಜಿ ಅವರೇ, ನಿಮ್ಮ ಜೊತೆಗಿನ ಮಾತುಕತೆ ಬಹಳ ಚೆನ್ನಾಗಿತ್ತು. ನಿಮ್ಮಿಂದ ಸಮಾಜ ಬದಲಾಗಲಿ ಅಂತ ಆಶಿಸ್ತಾ, ನಿಮ್ಮ ಮಾನವೀಯ ತುಡಿತ ಮತ್ತು ಮಿಡಿತ ಹೀಗೆ ಇರಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕೆಲಸಗಳಿಗೆ ಒಳ್ಳೆಯದಾಗಲಿ ಅಂತ ವಿಶ್ವವಾಣಿ ಟಿ ವಿ ಪರವಾಗಿ ನಾನು ನಿಮಗೆ ಶುಭ ಹಾರೈಕೆಗಳನ್ನ ತಿಳಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ಅನಾಥ ಹೆಣಗಳ ಆಪ್ತ ಬಂಧು ಅಯೂಬ್ ಅಹಮದ್ ಅವರ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಸಾಧಕನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ನಾನು ದೀಕ್ಷಿತ್ ನಾಯರ್.